ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 2012ರ HSTR ಎಕ್ಸಾಮಿನೇಷನ್ಗೆ ಪೇಪರ್ 2ನಲ್ಲಿ ಬಂದಂತಹ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತಹ ಕ್ವಶನ್ ಪೇಪರ್ನಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು 51ರಿಂದ ಏನು ಆರಂಭ ಆಗ್ತವೆ. ಆ ಮ್ಯಾಥಮೆಟಿಕ್ಸಿನ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. 51ನೇ ಕ್ವಶನ್ ಏನು ಹೇಳುತ್ತೆ? ಕ್ವಶನ್ ಬಂದ್ಬಿಟ್ಟು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಪ್ರೈಮ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಪ್ರೈಮ್ ನಂಬರ್ ಅಲ್ಲದೆ ಇರ್ತಕ್ಕಂಥದ್ದು ಯಾವುದು ಅಂತೇಳಿ. ಅಂದರೆ ಯಾವ ಸಂಖ್ಯೆಯು ಒಂದರ ಜೊತೆಗೆ ಇನ್ನೂ ಬೇರೆ ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಸಂಖ್ಯೆಯನ್ನು ಅಪವರ್ತನವನ್ನಾಗಿ ಹೊಂದಿದೆ ಅನ್ನೋದನ್ನು ಕೇಳಿದ್ದಾರೆ. ಇದ್ರ ಪ್ರಕಾರ 811, 137, 173ಗಳಿಗೆ ನೀವು ನೋಡಿದಾಗ ಯಾವುದೇ ರೀತಿಯ ಅಪವರ್ತನಗಳಿಲ್ಲ. 1 ಮತ್ತು 811 ಬಿಟ್ಟರೆ ಬೇರೆ ಸಂಖ್ಯೆಗಳಿಂದ ಇವು ಯಾವೂ ಕೂಡ ಭಾಗ ಆಗಲ್ಲ. ಆದರೆ 319 ಇದ್ದಿದೆಯಲ್ಲ, ಇದನ್ನು ನಾವು 11 × 29 ಮಲ್ಟಿಪ್ಲೈ ಮಾಡಿದರೆ 319 ಬರುತ್ತೆ. ಅದರ ಅರ್ಥ 319 ಈಸ್ ಒನ್ ಆಫ್ ದ ಕಾಂಪೋಸಿಟ್ ನಂಬರ್. ಸೊ ದ್ಯಾಟ್ ಇಲ್ಲಿ ಪ್ರೈಮ್ ನಂಬರ್ ಅಲ್ಲದೆ ಇರೋದು ಯಾವುದು ಅಂತ ಕೇಳಿರೋದ್ರಿಂದ ನೀವು ಪ್ರೈಮ್ ನಂಬರ್ ಅಲ್ಲದೆ ಇರೋದು ಆಪ್ಷನ್ 4ರಲ್ಲಿರುವಂಥ 319 ನೀವು ಆನ್ಸರ್ ಆಗಿ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಕ್ವಶನ್ನು, ಸೊಲ್ಯೂಷನ್ ಆಫ್ ದ ಕಾಂಗ್ರುಯೆನ್ಸ್ 5x² ಬಿಲಾಂಗ್ಸ್ ಟು 3 mod 7 ಈಸ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೀವು 5x² ಅಂತಕ್ಕಂಥದ್ದು 7ರಿಂದ ಭಾಗಾಕಾರ ಮಾಡಿದ ಮೇಲೆ ರಿಮೈಂಡರ್ 3 ಉಳಿಬೇಕು. ಅಂದರೆ ನೀವು ಎಕ್ಸ್ನ ಜಾಗದಲ್ಲಿ ಯಾವ ಸಂಖ್ಯೆಯನ್ನು ಹಾಕಬೇಕು ಅನ್ನೋದು ಕ್ವಶನ್. ಇದ್ರ ಪ್ರಕಾರವಾಗಿ ಇಲ್ಲಿ ಕೆಳಗಡೆ ಕೊಟ್ಟಂಥ ಆಪ್ಷನ್ಗಳ ಆಧಾರದ ಮೇಲೆ ನೀವು ಒಂದೊಂದಾಗಿ ನೋಡ್ತಾ ಹೋದಾಗ ನಾನು 3ನೇ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು x = 3 ಅಂತ ತೊಗೊಳ್ತೀನಿ. ಸಪೋಸ್ x = 3 ಅಂತ ತಗೊಂಡೆ ಅಂತ ಹೇಳಿದ್ರೆ ಅಲ್ಲಿಗೆ ಏನಾಗುತ್ತೆ ಅಂದರೆ 5 × 3² ಆಗುತ್ತೆ. ಇದರ ಅರ್ಥ 5 × 3ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ? 9 ಬರುತ್ತೆ. ಸೊ ದ್ಯಾಟ್ 5 9s ಎಷ್ಟು ಬರುತ್ತೆ? ನಿಮಗೆ 45 ಬರುತ್ತೆ. ಇದನ್ನು ನೀವು 7ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 7 6 42 ಬರುತ್ತೆ. ಜೊತೆಗೆ ರಿಮೈಂಡರ್ ಬಂದು ಎಷ್ಟು ಬರುತ್ತೆ? 3 ಬರುತ್ತೆ. 7 6 42, ರಿಮೈಂಡರ್ 3 ಉಳಿತು. ಓಕೆನಾ? ನೋಡಿದಾಗ ಗೊತ್ತಾಯ್ತಲ್ವಾ? ಸೊ ಅದೇ ರೀತಿಯಲ್ಲಿ ನೀವು ಇನ್ನೊಂದು ಎಕ್ಸಾಂಪಲನ್ನು ನೀವು ತಗೊಳ್ಳೋದಾದರೆ, ಎಕ್ಸಾಂಪಲ್ ಆಗಿ ನಾವು 4 ಅನ್ನೋದನ್ನು 3ನೇ ಆಪ್ಷನ್ನಲ್ಲಿರುವ ಮತ್ತೊಂದು ನಂಬರ್ 4 ತೊಗೊಂಡ್ರಿ ಅಂತ ಹೇಳಿದ್ರೆ ಇಲ್ಲೂ ಕೂಡ ಅಷ್ಟೇ 5 × 4² ಮಾಡ್ತೀರಾ. 5 × 4² ಮಾಡಿದ್ರೆ 5 × 4² ಮಾಡಿದ್ರೆ 16 ಬರುತ್ತೆ. ದೆನ್ 16 × 5 ನೀವು ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ 80 ಬರುತ್ತೆ. ಸಪೋಸ್ ಈ 80ಯನ್ನು ನೀವು 7ರಿಂದ ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಹೇಳ್ಬೋದು? 11 7s 77 ಬರುತ್ತೆ. ಇಲ್ಲೂ ಕೂಡ ರಿಮೈಂಡ್ರ್ ಏನು ಬರುತ್ತೆ? 3 ಬರುತ್ತೆ. ಸೊ ರಿಮೈಂಡ್ರ್ 3 ಬರೋದ್ರ ಮೂಲಕವಾಗಿ 7ರಿಂದ ಭಾಗ ಆಗೋ ಸಂಖ್ಯೆಗಳನ್ನು ನಾವು 3, 4 ಅಂತ ಹೇಳ್ಬೋದು. ಅಂದರೆ ನೀವು ಆಪ್ಷನ್ 3ರಲ್ಲಿ ಇರ್ತಕ್ಕಂಥ ಉತ್ತರವನ್ನು ನೀವು ಇದಕ್ಕೆ ಆನ್ಸರ್ ಆಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 53ನೇ ಕ್ವಶನ್ ನೋಡಿದರೆ, ದ ವ್ಯಾಲ್ಯೂ ಆಫ್ 7 ³ √2 + ³ √16 - ³ √54 ಈಸ್ ಅಂತ ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಈ ಒಂದು ಕರಣಿಗಳು ಅಂತ ಏನು ಕರಿತೀವಿ, ಹೇಗೆ ಮಾಡ್ಬೋದು ಅಂತ ನೋಡಿದರೆ ನೋಡಿ, ಇಲ್ಲಿ 7 ³ √2 + ³ √16 - ³ √54 ಇದನ್ನು ನೀವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ ಡೈರೆಕ್ಟ್ ಆಗಿ 7 ³ √2 ಹಾಗೆ ಬರ್ಕೊಳ್ತೀರಾ. ಇದನ್ನು ³ √16 ನಾವೇನಂತ ಬರಿಬೋದು? ಸ್ವಲ್ಪ ಅಬ್ಸರ್ವ್ ಮಾಡಿದರೆ 16 8 × 2 ಅಂತ ಬರ್ಕೊಳ್ಬೋದು. ಹಾಗೆಯೇ ³ √54 ನಾವೇನಂತ ಬರಿಬೋದು ಅಂದರೆ 27 × 2 ಅಂತ ಬರಿಬೋದು. ಇದರ ಅರ್ಥ 8 ಅನ್ನೋದು ಪರ್ಫೆಕ್ಟ್ ಕ್ಯೂಬು, 27 ಅನ್ನೋದು ಪರ್ಫೆಕ್ಟ್ ಕ್ಯೂಬ್. ಅವುಗಳನ್ನು ಹೊರಗಡೆ ತರಬೇಕು ಈಗ ನೀವು. ಅದ್ರ ಪ್ರಕಾರವಾಗಿ ಏನಾಗುತ್ತೆ ನೋಡ್ರಿ, ಇಲ್ಲಿ 7 ³ √2 + 8 ³ ರೂಟಿಂದ ಹೊರಗಡೆ ಬಂದರೆ 2 ಆಗುತ್ತೆ. ಯಾಕೆಂದರೆ 2ರ ಕ್ಯೂಬು 8. ಸೊ ದಟ್ 2 ³ √2 ಉಳ್ಕೊಳ್ಳುತ್ತೆ. ಇಲ್ಲಿ 27 ಹೊರಗಡೆ ಬಂದರೆ 3 ಆಗುತ್ತೆ. ³ √2 ಅಂತ ಬರೀತೀರಾ. ವೆರಿ ಸಿಂಪಲ್. 7ಕ್ಕೆ 2 ಕೂಡಬೇಕು. ಇಲ್ಲಿ ಏನೋ ರೂಟ್ನ ಒಳಗಡೆ ಎಲ್ಲ ಸಂಖ್ಯೆಗಳು ಸೇಮ್ ಇರೋದ್ರಿಂದಾಗಿ 7ಕ್ಕೆ 2 ಕೂಡಿದರೆ ನೀವು 9 ³ √2 ಬರೀತೀರಿ. -3 ³ √2 ಮಾಡಿದ್ರೆ 9ರಲ್ಲಿ 2 ಕಳೆದಾಗ ಮತ್ತೆ ಎಷ್ಟು 9ರಲ್ಲಿ 3 ಕಳೆದಾಗ ನೀವು 6 ³ √2 ಅಂತೇಳಿ ಆನ್ಸರ್ನ ಬರೀಬೇಕಾಗತ್ತೆ.
ಸೊ 6³ ಎಲ್ಲಿದೆಯಪ್ಪ ಅಂತ ನೀವು ನೋಡಿದರೆ 6³ ಆಪ್ಷನ್ 2ರಲ್ಲಿದೆ. ಸೊ ದಟ್ ಆಪ್ಷನ್ 2 ನೀವು ಆನ್ಸರ್ ಅಂತೇಳಿ ಕನ್ಸಿಡರ್ ಮಾಡ್ತೀರಾ 53ನೇ ಕ್ವಶನ್ಗೆ. ಪಕ್ಕದಲ್ಲಿ ನೆಕ್ಸ್ಟ್ 54ನೇ ಕ್ವಶನ್ ಇದೆ. ಏನು ಹೇಳುತ್ತೆ 54ನೇ ಕ್ವಶನ್ನು? ಇಫ್ a plus b plus c is equal to 2s, then a square plus b square minus c square plus 2ab is ಐಡೆಂಟಿಕಲಿ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಹೇಗೆ ಸಾಲ್ವ್ ಮಾಡ್ಬೋದು ನೋಡಿದರೆ, ಇಲ್ಲಿ a plus b plus c is equal to 2s ಅಂತ ಅವ್ರು ಕೊಟ್ಟಿದ್ದಾರೆ. ಈ ಸಿ ಅನ್ನ ನಾವು ಈಕ್ವಲ್ ಇಂದ ಆ ಕಡೆ ಕಳಿಸಿದ್ರಿ ಅಂತ ಹೇಳಿದ್ರೆ a plus b is equal to 2s minus c ಅಂತ ಬರ್ಕೊಳ್ಬೋದು ನೀವು. ಈಗ ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೆ? a square plus b square minus c square plus 2ab ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿದರೆ a square plus b square plus 2ab ಅನ್ನು ನೀವು ಐಡೆಂಟಿಟಿಯ ಪ್ರಕಾರವಾಗಿ a plus b ಹೋಲ್ ಸ್ಕ್ವೇರ್ ಅಂತ ಬರೀತೀರಾ, ಪಕ್ಕದಲ್ಲಿ ಮೈನಸ್ ಸಿ ಸ್ಕ್ವೇರ್. ನೆಕ್ಸ್ಟ್ a plus b ಇರುವ ಜಾಗದಲ್ಲಿ 2s ಮೈನಸ್ ಸಿ ಅನ್ನು ಹಾಕ್ರಿ ನೀವು, ಹೋಲ್ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಅಂತ ಬರೀಬೋದು. ಮುಂದಿನ ಹಂತದಲ್ಲಿ ಇದನ್ನ a ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರೆದ್ರೆ 2s ಹೋಲ್ ಸ್ಕ್ವೇರ್ ಮಾಡಿದ್ರೆ 4s ಸ್ಕ್ವೇರ್ a ಸ್ಕ್ವೇರ್ ಅಂತ ಹೇಳಿದ್ರೆ, ಹಾಗೆಯೇ ಬಿ ಸ್ಕ್ವೇರ್ ಅಂತ ಹೇಳಿದ್ರೆ ಸಿ ಸ್ಕ್ವೇರ್ ಮೈನಸ್ 2 ಇಂಟು 2s ಇಂಟು ಸಿ ಮಾಡಿದ್ರೆ 4s c ಬರುತ್ತೆ, ಪಕ್ಕದಲ್ಲಿ ಮೈನಸ್ ಸಿ ಸ್ಕ್ವೇರ್ ಇದೆ. ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ನ ನೀವು ಕ್ಯಾನ್ಸಲ್ ಮಾಡ್ತೀರಾ. ಇದರಲ್ಲಿ 4 ಕಾಮನ್ ಇದೆ, ಜೊತೆಗೆ ಎಸ್ ಕಾಮನ್ ಇದೆ. ಸೊ 4s ಬ್ರಾಕೆಟಿಂದ ಹೊರಗಡೆ ತೆಗೆದ್ರೆ ಈ ಪದದಲ್ಲಿ ಎಸ್ ಮಾತ್ರ ಉಳ್ಕೊಳ್ಳುತ್ತೆ, ಇದರಲ್ಲಿ ಸಿ ಮಾತ್ರ ಉಳ್ಕೊಳ್ಳುತ್ತೆ. ಏನು ಬಂತ ಆನ್ಸರು? 4s ಇಂಟು ಎಸ್ ಮೈನಸ್ ಸಿ. ಸೊ ದಟ್ 4s ಇಂಟು ಎಸ್ ಮೈನಸ್ ಸಿ ಅನ್ನೋದು ಆಪ್ಷನ್ 1ರಲ್ಲಿದೆ. ಸೊ ಆಪ್ಷನ್ 1 ನೀವು ಆನ್ಸರ್ ಅಂತ ಹೇಳಿ ಹೇಳಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 55, ದ ವ್ಯಾಲ್ಯೂ ಆಫ್ 5 ಡಿವೈಡೆಡ್ ಬೈ √3 ಪ್ಲಸ್ √2 ಈಸ್ ಅಂತ ಕೊಟ್ಟಿದ್ದಾರೆ. 5 ಡಿವೈಡೆಡ್ ಬೈ √3 ಪ್ಲಸ್ √2 ಅಂತ ಕೊಟ್ಟಿದಾಗ ಇದನ್ನ ನೀವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಸೊ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಡಿನಾಮಿನೇಟರ್ನ ರ್ಯಾಷನಲೈಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ? ಕೆಳಗಡೆ ಇರುವ ಡಿನಾಮಿನೇಟರ್ ಅನ್ನ ಇಂಟು ಕೆಳಗಡೆ ಇರುವ ಡಿನಾಮಿನೇಟರ್ ಇರುವ ಸಂಖ್ಯೆಗಳನ್ನು ಹಾಗೆ ಬರ್ಕೊಂಡು ಚಿಹ್ನೆ ಮಾತ್ರ ಚೇಂಜ್ ಮಾಡ್ಕೊಳ್ತೀವಿ. ಇಲ್ಲಿ ಪ್ಲಸ್ ಇದ್ದಾಗ ಇಲ್ಲಿ ಮೈನಸ್ ಅಂತೇಳಿ ಬರ್ಕೊಂಡು ಅದನ್ನು ನ್ಯೂಮರೇಟ್ರು ಡಿನಾಮಿನೇಟರ್ ಎರಡಕ್ಕೂ ಒಂದೊಂದು ಬಾರಿ ಬರ್ಕೊಂಡು ಮಲ್ಟಿಪ್ಲೈ ಮಾಡ್ತಾ ಹೋದ್ರಿ ಅಂದರೆ 5 ಇಂಟು √3 ಮೈನಸ್ 5 ಇಂಟು √2 ಬರುತ್ತೆ, ಡಿವೈಡೆಡ್ ಬೈ √3 ಪ್ಲಸ್ √2 ಇಂಟು √3 ಮೈನಸ್ √2 ಅಂತ ಬರಿಬೋದು. ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಎರಡರಲ್ಲೂ 5 ಕಾಮನ್ ಇರೋದ್ರಿಂದಾಗಿ 5 ಕಾಮನ್ ಹೊರಗಡೆ ತೆಗೆದ್ರಿ ಅಂತ ಹೇಳಿದ್ರೆ ಇಲ್ಲಿ √3 ಮೈನಸ್ √2 ಉಳ್ಕೊಳ್ಳುತ್ತೆ. ಇಲ್ಲಿ √3 ಇಂಟು √3 a ಪ್ಲಸ್ ಬಿ ಇಂಟು a ಮೈನಸ್ ಬಿ ಫಾರ್ಮಲ್ಲಿ ಇದೆ ಇದು ಕೆಳಗಡೆ ಡಿನಾಮಿನೇಟ್ರು. ಅದ್ರ ಪ್ರಕಾರ √3 ಹೋಲ್ ಸ್ಕ್ವೇರ್ ಮೈನಸ್ √2 ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ವೆರಿ ಸಿಂಪಲ್. ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ ಮೇಲ್ಗಡೆ 5 ಇಂಟು √3 ಮೈನಸ್ √2 ಬಂದರೆ ಕೆಳಗಡೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 3, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ -2. ಆಗ ಸುಲಭವಾಗಿ ನೀವು 5 ಇಂಟು √3 ಮೈನಸ್ √2 ಡಿವೈಡೆಡ್ ಬೈ 3 ಮೈನಸ್ 2 ಮಾಡಿದ್ರೆ 1 ಬರುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಇವೆರಡರ ವ್ಯಾಲ್ಯೂ ಡಿವೈಡೆಡ್ ಬೈ 1 ಇರೋದ್ರಿಂದ ಡೈರೆಕ್ಟ್ ಆಗಿ ನೀವು 5 ಇಂಟು √3 ಮೈನಸ್ √2 ಅಂತೇಳಿ ಆನ್ಸರ್ನ ಬರಿಬಹುದು. ಇದ್ರ ಪ್ರಕಾರವಾಗಿ ಕ್ಷಮಿಸಿ, ಇಲ್ಲಿ ರೂಟ್ ಒಳಗಡೆ ಕಾಮನ್ 5 ಕಾಮನ್ ತೆಗಿದೇನೆ ಅಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿರೋದ್ರಿಂದಾಗಿ ನೀವು ಡೈರೆಕ್ಟ್ ಆಗಿ 5√3 ಮೈನಸ್ 5√2 ಅಂತ ಬರೆದ್ರು ಕೂಡ ಆನ್ಸರ್ ಬರುತ್ತೆ. ಹಾಗಾಗಿ ಆ ಆನ್ಸರ್ ಆಪ್ಷನ್ 1ರಲ್ಲಿರೋದ್ರಿಂದಾಗಿ ನೀವು ಆಪ್ಷನ್ 1 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ನೆಕ್ಸ್ಟ್ 56th ಕ್ವಶನ್ ನೋಡಿದ್ರೆ ದ ವ್ಯಾಲ್ಯೂ ಆಫ್ ಪಿ ಈಸ್ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಈಕ್ವೇಶನ್ ಫಾರ್ಮ್ ಅನ್ನ ಕೊಟ್ಟಿದ್ದಾರೆ. ಈ ಈಕ್ವೇಶನ್ ಅಲ್ಲಿ ಬರುವ ಪಿ ನ ಬೆಲೆ ಏನು ಅಂತ ಕೇಳಿದ್ದಾರೆ. ಸೊ ಇದನ್ನ ನಾವು ಹೇಗೆ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೊಟ್ಟಂತಹ ಈಕ್ವೇಶನ್ p-3 ಹೋಲ್ ಸ್ಕ್ವೇರ್ ಪ್ಲಸ್ p+1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರವಾಗಿ p-3 ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ನೀವು a-b ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರ್ಕೊಂಡಾಗ p ಸ್ಕ್ವೇರ್ ಪ್ಲಸ್ 3 ನ ಸ್ಕ್ವೇರ್ ಮಾಡಿದ್ರೆ 9 ಬರುತ್ತೆ, ಮೈನಸ್ 2 ಇಂಟು 3 ಮಾಡಿದ್ರೆ 6 ಬರೋದ್ರಿಂದಾಗಿ 6p ಅಂತ ಬರ್ಕೊಳ್ತೀರಾ. ಇದನ್ನ a+b ಹೋಲ್ ಸ್ಕ್ವೇರ್ ಫಾರ್ಮಲ್ ಬರೆದ್ರಿ ಅಂತ ಹೇಳಿದ್ರೆ p ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಮಾಡಿದ್ರೆ 1 ಬರುತ್ತೆ, 2 ಇಂಟು p ಇಂಟು 1 ಮಾಡಿದ್ರೆ 2p ಬರುತ್ತೆ, ದಟ್ ಈಸ್ ಈಕ್ವಲ್ ಟು ಆಸ್ ಇಟ್ ಇಸ್ 16. ನೆಕ್ಸ್ಟ್ ಸ್ಟೆಪ್ಪು p ಸ್ಕ್ವೇರ್ ಪ್ಲಸ್ p ಸ್ಕ್ವೇರ್ ಮಾಡಿದ್ರೆ 2p ಸ್ಕ್ವೇರ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಮೈನಸ್ 6p ಇದೆ, ಇಲ್ಲಿ ಪ್ಲಸ್ 2p ಇದೆ. ಸೊ ಮೈನಸ್ 6p ನಲ್ಲಿ ಪ್ಲಸ್ 2p ಅನ್ನು ಕಳೆದಾಗ ಮೈನಸ್ 4p ಬರುತ್ತೆ. ಓಕೆ, ಇದಾದ ನಂತರದಲ್ಲಿ ಇಲ್ಲಿ ಪ್ಲಸ್ 9 ಇದೆ, ಇಲ್ಲಿ ಪ್ಲಸ್ 1 ಇದೆ, ದಟ್ ಈಸ್ ಪ್ಲಸ್ 10 ಈಸ್ ಈಕ್ವಲ್ ಟು 16 ಬಂತು.
ಅಥವಾ 16 ಈ ಕಡೆ ತೊಗೊಂಬನ್ನಿ, 2p² ಮೈನಸ್ 4p ಪ್ಲಸ್ 10 ಮೈನಸ್ 16 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 0. ಆಗ 2p² ಮೈನಸ್ 4p ಮೈನಸ್ 16 ಅಲ್ಲಿ ಪ್ಲಸ್ 10 ಅನ್ನ ಕಳೆದ್ರಿ ಅಂದರೆ ನಿಮಗೆ ಮೈನಸ್ 6 ಬರುತ್ತೆ, ದಟ್ ಈಸ್ ಈಕ್ವಲ್ ಟು 0. ಮೂರು ಪದಗಳಲ್ಲೂ ಕೂಡ 2 ಕಾಮನ್ ಇರೋದ್ರಿಂದಾಗಿ ನೀವು 2 ದಿಂದ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ p² ಮೈನಸ್ 2p ಮೈನಸ್ 3 ಇಸ್ ಈಕ್ವಲ್ ಟು 0. ಈಗ ಮೈನಸ್ 2p ಅನ್ನು ನೀವು ಸ್ಪ್ಲಿಟ್ ಮಾಡಿ ಬರ್ಕೊಂಡಾಗ p² ಮೈನಸ್ 3p ಪ್ಲಸ್ p ಮೈನಸ್ 3 ಅಂತ ಬರ್ಕೊಳ್ಬೋದು. ಯಾಕಂದ್ರೆ ಕಾನ್ಸ್ಟೆಂಟ್ ನಂಬರ್ 3 ಇರೋದ್ರಿಂದಾಗಿ 3 1s 3 ಬರುತ್ತೆ, 3ರಲ್ಲಿ 1 ಕಳೆದ್ರೆ 2 ಬರುತ್ತೆ ಅಂತೇಳಿ ಇದ್ರ ಆಧಾರದ ಮೇಲೆ ಬರ್ಕೊಳ್ಬೇಕು. ಈಗ ಇವೆರಡು ಒಂದು ಗ್ರೂಪ್ ಮಾಡಿದ್ರೆ ಇವೆರಡರಲ್ಲೂ ಕೂಡ p ಕಾಮನ್ ಆಗಿ ತೆಗೆದ್ರೆ p ಮೈನಸ್ 3 ಉಳ್ಕೊಳ್ಳುತ್ತೆ ಬ್ರಾಕೆಟ್ ಒಳಗಡೆ. ಇವೆರಡರಲ್ಲೂ ಕಾಮನ್ ಯಾವುದೂ ಇಲ್ಲದೆ ಇರೋದ್ರಿಂದ 1 ಅಂತ ಬರ್ಕೊಂಡು ಆಸ್ ಇಟ್ ಈಸ್ p ಮೈನಸ್ 3 ಅಂತ ಬರ್ಕೊಳ್ತೀರಾ. ಈಗ p ಮೈನಸ್ 3 ಅನ್ನೋದು ಒಂದು ಫ್ಯಾಕ್ಟರು, ಈ ಕಡೆ p ಇದೆ, ಇಲ್ಲಿ ಪ್ಲಸ್ 1 ಉಳಿತು, ದಟ್ ಈಸ್ ಈಕ್ವಲ್ ಟು 1 ಫ್ಯಾಕ್ಟರ್. ಈ ಎರಡೂ ಫ್ಯಾಕ್ಟರ್ಸ್ ಅನ್ನ ನೀವೇನಾದ್ರೂ ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂದ್ರೆ p ಮೈನಸ್ 3 ಈಕ್ವಲ್ ಟು 0 ಆರ್ p ಪ್ಲಸ್ 1 ಈಕ್ವಲ್ ಟು 0 ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಮೈನಸ್ 3 ಆ ಕಡೆ ಹೋದ್ರೆ ಪ್ಲಸ್ 3 ಬರುತ್ತೆ, ಅಥವಾ p ಆ ಕಡೆ ಹೋದ್ರೆ ಪ್ಲಸ್ 1 ಆ ಕಡೆ ಹೋದ್ರೆ ಮೈನಸ್ 1 ಬರುತ್ತೆ. ಇಲ್ಲಿ ನಿಮಗೆ p ಗೆ ಎರಡು ಬೆಲೆಗಳು ಬರ್ತವೆ, 3 ಅಂಡ್ ಮೈನಸ್ 1. ಸೊ ದಟ್ 4ನೇ ಆಪ್ಷನ್ ಅಲ್ಲಿ ಆ ಒಂದು ಆನ್ಸರ್ ಕೊಟ್ಟಿರೋದ್ರಿಂದ ನೀವು ಆಪ್ಷನ್ 4 ಉತ್ತರವನ್ನಾಗಿ ಹೇಳಬೇಕಾಗತ್ತೆ. ಹಾಗೆ 57ನೇ ಕ್ವಶನ್, ಫಾರ್ ವಾಟ್ ವ್ಯಾಲ್ಯೂಸ್ ಆಫ್ m ರೂಟ್ಸ್ ಆಫ್ ದ ಈಕ್ವೇಶನ್ x² ಪ್ಲಸ್ mx ಪ್ಲಸ್ 4 ಇಸ್ ಈಕ್ವಲ್ ಟು 0 ಆರ್ ಡಿಸ್ಟಿಂಕ್ಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಿಸ್ಕ್ರಿಮಿನೆಂಟಿನ ವ್ಯಾಲ್ಯೂನ ಆಧಾರದ ಮೇಲೆ ನಾವು ಹೇಳೋದಾದ್ರೆ ಡಿಸ್ಟಿಂಕ್ಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಡಿಸ್ಕ್ರಿಮಿನೆಂಟಿನ ಬೆಲೆ ಗ್ರೇಟರ್ ದ್ಯಾನ್ 0 ಇರಬೇಕು. ಇದರ ಆಧಾರದ ಮೇಲೆ ನಮಗೆ ಗೊತ್ತು ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಅವರೊಂದು ಈಕ್ವೇಶನ್ ಕೊಟ್ಟಿದ್ದಾರೆ x² ಪ್ಲಸ್ mx ಪ್ಲಸ್ 4 ಇಸ್ ಈಕ್ವಲ್ ಟು 0. ಇದ್ರ ಪ್ರಕಾರವಾಗಿ ಕ್ವಾಡ್ರಾಟಿಕ್ ಈಕ್ವೇಶನ್ ಇನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ax² ಪ್ಲಸ್ bx ಪ್ಲಸ್ c ಗೆ ಅಪ್ಲೈ ಮಾಡಿದ್ರೆ a ಇರುವ ಜಾಗದಲ್ಲಿ 1 ಇದೆ, b ಇರುವ ಜಾಗದಲ್ಲಿ m ಇದೆ, c ಇರುವ ಜಾಗದಲ್ಲಿ 4 ಇದೆ. ಈ ವ್ಯಾಲ್ಯೂಸ್ ಅನ್ನ ಇಲ್ಲಿ ಫಾರ್ಮುಲಾಗೆ ಅಪ್ಲೈ ಮಾಡಬೇಕು. ಜೊತೆಗೆ ನಮ್ಮ ಕಂಡೀಷನ್ ಏನು ಅಂತ ಹೇಳಿದ್ರೆ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ಯಾವಾಗ ರೂಟ್ಸ್ ಆರ್ ಡಿಸ್ಟಿಂಕ್ಟ್ ಅಂತ ಹೇಳಿ ಅವ್ರು ಕೊಟ್ಟಿರೋದ್ರಿಂದ. ಓಕೆನಾ? ಸೊ ರೂಟ್ಸ್ ಆರ್ ಡಿಸ್ಟಿಂಕ್ಟ್ ಇದ್ದಾಗ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ಬರುತ್ತೆ. ಹಾಗಾಗಿ b² ಮೈನಸ್ 4ac ಈಸ್ ಗ್ರೇಟರ್ ದ್ಯಾನ್ 0 ಅಂತ ತಗೊಂಡು b ಇರುವ ಜಾಗದಲ್ಲಿ m² ಅಂತ ತಗೊಳ್ರಿ, ಯಾಕಂದ್ರೆ m ಬಂದಿದೆ. 4 ಇಂಟು a ಇರುವ ಜಾಗದಲ್ಲಿ 1 ಇದೆ, c ಇರುವ ಜಾಗದಲ್ಲಿ 4 ಇದೆ, ದಟ್ ಈಸ್ ಗ್ರೇಟರ್ ದ್ಯಾನ್ 0. ಏನಾಗತ್ತೆ ನೋಡ್ರಿ, ಈಗ m² ಮೈನಸ್ 4 ಇಂಟು 4 ಮಾಡಿದ್ರೆ ಮೈನಸ್ 16 ಗ್ರೇಟರ್ ದ್ಯಾನ್ 0 ಬಂತು. ಹೌದಾ? ಸೊ ಮೈನಸ್ 16 ಗ್ರೇಟರ್ ದ್ಯಾನ್ 0 ಬಂತು. ಇದಾದ ನಂತರದಲ್ಲಿ ಮೈನಸ್ 16 ಆ ಕಡೆ ನೀವು ಕಳಿಸಿದ್ರಿ ಅಂದ್ರೆ ಪ್ಲಸ್ 16 ಆಗುತ್ತೆ ಗ್ರೇಟರ್ ದ್ಯಾನ್ 0. ಇದರ ಅರ್ಥ ಎಮ್ಮಿಗೆ ಸ್ಕ್ವೇರ್ ಇರೋದ್ರಿಂದಾಗಿ ಎಮ್ಮಿಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿದ್ರಿ ಅಂದ್ರೆ ಪ್ಲಸ್ ಆರ್ ಮೈನಸ್ ಏನು ಬರುತ್ತೆ, 16ರ ಸ್ಕ್ವೇರ್ ರೂಟ್ ಕಂಡಿಡಿದ್ರೆ 4 ಬರುತ್ತೆ. ಸೊ ದಟ್ ಪ್ಲಸ್ ಆರ್ ಮೈನಸ್ 4 ಅನ್ನು ಹಾಕ್ಬೇಕು ನೀವು ಎಮ್ ಇರುವ ಜಾಗದಲ್ಲಿ ಪ್ಲಸ್ 4 ಅಥವಾ ಮೈನಸ್ 4 ಹಾಕಿದ್ರಿ ಅಂದ್ರೆ ರೂಟ್ಸು ಡಿಸ್ಟಿಂಕ್ಟ್ ಆಗಿರ್ತವೆ, ಅಂದ್ರೆ ಡೆಲ್ಟಾದ ವ್ಯಾಲ್ಯೂ ಮೋರ್ ದ್ಯಾನ್ 0 ಬರುತ್ತೆ. ಹಾಗಾಗಿ ನೀವು ಕೊಟ್ಟಂತ ಆಪ್ಷನ್ಗಳನ್ನು ನೀವು ನೋಡ್ತಾ ಹೋದಾಗ 2ನೇ ಆಪ್ಷನ್ ಅಲ್ಲಿ ಕೊಟ್ಟಿದ್ದಾರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 4 ಅಂತೇಳಿ. ಸೊ ಇದನ್ನ ನೀವು ಆನ್ಸರ್ ಆಗಿ ಹೇಳಬೇಕಾಗತ್ತೆ 57ನೇ ಪ್ರಶ್ನೆಗೆ. ನೆಕ್ಸ್ಟ್ 58ನೇ ಕ್ವಶನ್, ಇಫ್ ಎ ಅಂಡ್ ಬಿ ಆರ್ ಟು ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಕೊಟ್ಟಂತ ಆಪ್ಷನ್ಗಳನ್ನು ನೋಡಿದಾಗ ಏನು, ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಜೊತೆಗೆ ಬಿ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಈ ಎರಡು ಮ್ಯಾಟ್ರಿಕ್ಸ್ಗಳನ್ನು ನೀವು ಗುಣಾಕಾರ ಮಾಡಿದಾಗ ಅಥವಾ ಏನು ಮ್ಯಾಟ್ರಿಸಸ್ ಆಫ್ ಸೇಮ್ ದೆನ್ ವಿಚ್ ಎನ್ ಟು ಆರ್ ಮ್ಯಾಟ್ರಿಸಸ್ ಆಫ್ ಸೇಮ್ ಆರ್ಡರ್ ದೆನ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಕೆಳಗೆ ಕೊಟ್ಟಿರುವ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ ಎರಡು ಮ್ಯಾಟ್ರಿಸಸ್ಗಳನ್ನು ಒಂದ್ರ ಪಕ್ಕ ಎ ಮತ್ತು ಬಿ ಅಂತ ತಗೊಂಡು ಇಂಟು ಮಾಡಿದಾಗ ಏನು ಆನ್ಸರ್ ಬರುತ್ತೋ ಬಿ ಮತ್ತು ಎ ಅಂತ ತಗೊಂಡು ಇಂಟು ಮಾಡಿದಾಗ ಅದೇ ಆನ್ಸರ್ ಬರುತ್ತೆ ಅಂತ ಒಂದು ಕೊಟ್ಟಿದ್ದಾರೆ. ಇನ್ನೊಂದರಲ್ಲಿ ಎ ಪ್ಲಸ್ ಬಿ ಮಾಡಿದಾಗ ಏನು ಬರುತ್ತೋ ಬಿ ಪ್ಲಸ್ ಎ ಮಾಡಿದಾಗಲೂ ಅಷ್ಟೇ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಎ ಪ್ಲಸ್ ಬಿ ಈಸ್ ಆಫ್ ದ ಸೇಮ್ ಆರ್ಡರ್ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಎ ಬಿ ನಾಟ್ ಈಕ್ವಲ್ ಟು ಬಿ ಎ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ನೀವು ಇದರಲ್ಲಿ ಯಾವುದು ಸರಿಯಪ್ಪ ಅಂತ ನೋಡಿದರೆ ಎ ಮತ್ತು ಬಿ ಅನ್ನು ಹಿಂದೆ ಮುಂದೆ ತೊಗೊಂಡು ಅಂದರೆ ಎ ಫಸ್ಟ್ ತೊಗೊಂಡು ಬಿ ತೊಗೊಂಡು ಮಲ್ಟಿಪ್ಲೈ ಮಾಡಿದಾಗ ಅಂದರೆ
ಎ ಬಿನ ಬೆಲೆ ಯಾವುದಾಗಿರುತ್ತೆ ಅಂದರೆ ಬಿ ನ ಬೆಲೆನೂ ಕೂಡ ಅದೇ ಆಗಿರುತ್ತೆ. ಅಂದರೆ ನಿಮಗೆ ಟ್ರೂ ಯಾವುದು ಅಂತ ಕೊಟ್ಟಿರೋದ್ರಿಂದ ನೀವು ಆಪ್ಷನ್ 1 ನೀವು ಸರಿಯಾದ ಹೇಳಿಕೆ ಅಂತೇಳಿ ನೀವು ಆಯ್ಕೆ ಮಾಡ್ತೀರಾ. 58ನೇ ಪ್ರಶ್ನೆಗೆ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59th ಕ್ವಶನ್, ದ ವ್ಯಾಲ್ಯೂ ಆಫ್ ಸಮ್ ಆಫ್ ಎ ಇಂಟು ಬಿ ಮೈನಸ್ ಸಿ ಈಸ್ ಅಂತ ಕೊಟ್ಟಿದ್ದಾರೆ. ತುಂಬಾ ಸುಲಭವಾಗಿ ಇದನ್ನ ಮಾಡಬಹುದು. ಹೇಗೆ ಅಂದ್ರೆ ಆಕ್ಚುಲಿ ಇದು ಒಂದು ಸೈಕ್ಲಿಕ್ ಪ್ರೋಸೆಸ್. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ ಈ ರೀತಿ ಬರೆದ್ರೆ ನೀವು ಇದನ್ನ ನೀವು 3 ಸ್ಟೆಪ್ ಬರ್ಕೊಳ್ಬೇಕಾಗತ್ತೆ. ಇದರಲ್ಲಿ 3 ಟರ್ಮ್ಸ್ ಬರ್ತವೆ. ಹೆಂಗೆ ಅಂದ್ರೆ ಮೊದಲನೇ ಟರ್ಮ್ ಇದರಲ್ಲಿ ಹೇಗಿದೆಯಲ್ಲ ಹಾಗೆ ಬರ್ಕೊಂಡು ನೆಕ್ಸ್ಟ್ ಚಿಹ್ನೆ ಪ್ಲಸ್ ಹಾಕಿ ಇನ್ನೊಂದು ಟರ್ಮ್ ಬರ್ಕೊಳ್ಬೇಕು. ಹೆಂಗೆ ಬರ್ಕೊಳ್ಬೇಕು ಅಂದ್ರೆ ಏನ ನೆಕ್ಸ್ಟ್ ಲೆಟರ್ ಬಿ ಇರೋದ್ರಿಂದಾಗಿ ನೀವು ಇಲ್ಲಿ ಬಿ ಬರೀತೀರಾ, ಬಿ ನ ನೆಕ್ಸ್ಟ್ ಲೆಟರ್ ಸಿ ಬರೀತೀರಾ, ಸಿ ನ ನೆಕ್ಸ್ಟ್ ಲೆಟರ್ ಅಂದ್ರೆ ಮತ್ತೆ ವಾಪಸ್ ಬರ್ಬೇಕಂದ್ರೆ ಇರೋದಿಲ್ಲ 3 ಪದಗಳಾಗಿರೋದ್ರಿಂದ ಸಿ ನ ನೆಕ್ಸ್ಟ್ ಏನು ಬರೀಬೇಕು, ಇಲ್ಲಿ ಎ ಅಂತ ಬರೀಬೇಕು. ಇದು ಒಂದು ಪದ ಆಯಿತು. ನೆಕ್ಸ್ಟ್ ಇದನ್ನ ಮತ್ತೆ ಇದೇ ರೀತಿಯಲ್ಲಿ ಉಲ್ಟಾ ಬರ್ಕೊಳ್ಬೇಕಂದ್ರೆ ಬಿಗೆ ನೆಕ್ಸ್ಟ್ ಟರ್ಮ್ ಯಾವುದು ಅಂದ್ರೆ ಸಿ, ಸಿ ನ ನೆಕ್ಸ್ಟ್ ಟರ್ಮ್ ಯಾವುದು ಅಂದ್ರೆ ಎ, ಎ ನ ನೆಕ್ಸ್ಟ್ ಟರ್ಮ್ ಅಂದ್ರೆ ಯಾವುದು ಬಿ. ಈ ರೀತಿ ಬರ್ಕೊಳ್ಬೇಕು. ಇದು ಒಂದು ಸೈಕ್ಲಿಕ್ ಟರ್ಮ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳಿ ನಾವು ಹೇಳ್ತೀವಿ. ಇದ್ರ ಪ್ರಕಾರ ನೀವು ಎದಿಂದ ಬಿ ಮೈನಸ್ ಸಿ ಅನ್ನ ಮಲ್ಟಿಪ್ಲೈ ಮಾಡಿದ್ರಿ ಅಂದ್ರೆ ಎ ಬಿ ಮೈನಸ್ ಎ ಸಿ ಬರುತ್ತೆ. ಹಾಗೇನೆ ಬಿ ಇಂದ ಸಿ ಮೈನಸ್ ಎನ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಮೈನಸ್ ಬಿ ಎ ಬರುತ್ತೆ. ಅದೇ ರೀತಿ ಸಿ ಎ ಮತ್ತೆ ಸಿ ಬಿ ನ ಮಲ್ಟಿಪ್ಲೈ ಮಾಡಿದ್ರೆ ಸಿ ಎ ಮೈನಸ್ ಸಿ ಬಿ ಬರುತ್ತೆ. ಪ್ಲಸ್ ಎ ಬಿ ಮೈನಸ್ ಎ ಬಿ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಎ ಸಿ ಪ್ಲಸ್ ಎ ಸಿ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಕ್ಯಾನ್ಸಲ್ ಆಗಿ ಫೈನಲ್ ಆನ್ಸರ್ 0, ಏನು ಉಳಿಯೋದಿಲ್ಲ. ಹಾಗಾಗಿ ಇಲ್ಲಿ ನಿಮಗೆ 59ನೇ ಕ್ವಶನ್ಗೆ ಕೊಟ್ಟಂತ ಆಪ್ಷನ್ಗಳನ್ನು ನೋಡ್ತಾ ಹೋದಾಗ 4ನೇ ಆಪ್ಷನ್ ನಲ್ಲಿ 0 ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅದೇ ರೀತಿಯಲ್ಲಿ 60th ಕ್ವಶನ್ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂತ ಅಂದ್ರೆ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಇನ್ 25^13 ಇಂಟು 10^7 ಇಂಟು 27^5 ಈಸ್ ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ಇಲ್ಲಿ 25^13 ಇಂಟು 10^7 ಇಂಟು 27^5 ನಲ್ಲಿ ಪ್ರೈಮ್ ನಂಬರ್ಸ್ಗಳು ಎಷ್ಟು ಬರ್ತವೆ ಅಂತ ಕೇಳಿದ್ದಾರೆ. ಅಂದ್ರೆ ಈ ಫ್ಯಾಕ್ಟರ್ಸ್ಗಳನ್ನು ನಾವು ಪ್ರೈಮ್ ನಂಬರ್ಸ್ನ ಫ್ಯಾಕ್ಟರ್ ರೂಪದಲ್ಲಿ ಬರ್ಕೊಳ್ಬೇಕು. ಈಗ ಉದಾಹರಣೆಗೆ 25 ನಾವು 5 ಇಂಟು 5^23 ಅಂತ ಬರ್ಕೊಳ್ಬಹುದು. ಯಾಕಂದ್ರೆ 5 ಈಸ್ ದ ಪ್ರೈಮ್ ನಂಬರ್. ಅದೇ ರೀತಿಯಲ್ಲಿ 10 ಆಗಿದ್ರೆ ಏನಂತ ಬರ್ಕೊಳ್ಬಹುದು, 5 ಇಂಟು 2^7 ಅಂತ ಬರ್ಕೊಳ್ಬಹುದು. ಯಾಕೆಂದ್ರೆ 5 ಮತ್ತೆ 2 ಪ್ರೈಮ್ ನಂಬರ್ಸ್. ಹಾಗೆ 27 ನೀವೇನಂತ ಬರ್ಕೊಳ್ಬಹುದು, 3 ಇಂಟು 3 ಇಂಟು 3^5 ಅಂತ ಬರೀಬಹುದು. ಯಾಕೆಂದ್ರೆ 27 ಕ್ಯೂಬ್ ಆಫ್ 3 ಆಗಿರೋದ್ರಿಂದ. ಹಾಗಾಗಿ ಈಗ ನೀವು ನಮ್ಮ ಎಕ್ಸ್ಪೋನೆನ್ಷಿಯಲ್ ಲಾದ ಪ್ರಕಾರವಾಗಿ 5 ಇಂಟು 5^23 ಇದೆ ಅಂತ ಹೇಳಿದ್ರೆ 5^23 ಇಂಟು 5^23 ಅಂತ ಅರ್ಥ. ಇಂಟು ಮತ್ತೆ ಇಲ್ಲೂ ಕೂಡ ಅಷ್ಟೇ 5^7 ಇಂಟು 2^7, ಹಾಗೆ 3^5 ಇಂಟು 3^5 ಇಂಟು 3^5. ಸೊ ದಟ್ ಈಗ ನೀವು ಇದಿಷ್ಟನ್ನ ಕೂಡಬೇಕು. ಇದರಲ್ಲಿರುವ ಎಲ್ಲ ಪ್ರೈಮ್ ನಂಬರ್ಸ್ಗಳಿಗಿರುವ ಪವರ್ಸ್ ಅನ್ನ ನೀವು ಆಡ್ ಮಾಡ್ತಾ ಹೋದ್ರೆ 23 + 23, ಓಕೆ ಸರಿ 13 ಅಲ್ವಾ ಇದು 13. ಸೊ ದಟ್ 13 + 13, 7 + 7 ಅಂದರೆ 14, 5 5 5 ಅಂದರೆ 15. ಇದಿಷ್ಟನ್ನು ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 3 3 4, ಸಾರಿ 3 + 3 6, 6 + 4 10, 10 + 5 15. ಇಲ್ಲಿ 1 + 1 + 1 ಅಂದರೆ 3 + 4 + 5 ಅಂದರೆ ಟೋಟಲ್ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಎಷ್ಟಿದಾವೆ ಅಂತ ಹೇಳಿದ್ರೆ ಅಲ್ಲಿ ನೀವು 55 ಪ್ರೈಮ್ ನಂಬರ್ಸ್ ಇದಾವೆ ಅಂತ ಹೇಳಿ ಬರೀಬೇಕಾಗತ್ತೆ. ಹಾಗಾಗಿ ಆಪ್ಷನ್ 4ರಲ್ಲಿರುವಂಥ ಉತ್ತರವನ್ನು ನೀವು ಸೆಲೆಕ್ಟ್ ಮಾಡ್ತೀರಾ, ಸರಿಯಾದ ಉತ್ತರ. ಮುಂದುವರೆದು 61ನೇ ಕ್ವಶನ್, ಹೌ ಮೆನಿ 3 ಡಿಜಿಟ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 7 ಇನ್ ಆಲ್ ಅಂತ ಕೊಟ್ಟಿದ್ದಾರೆ. 7ರಿಂದ ಭಾಗವಾಗುವ 3 ಅಂಕಿಯ ಎಲ್ಲ ಸಂಖ್ಯೆಗಳು ಎಷ್ಟು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ನೀವು ಅರ್ಥಮೆಟಿಕ್ ಪ್ರೋಗ್ರೆಷನಿನ ಆಧಾರದ ಮೇಲೆ AN ಫಾರ್ಮುಲಾವನ್ನು ಬಳಕೆ ಮಾಡೋದ್ರ ಮೂಲಕವಾಗಿ ಏನು ಮಾಡ್ಬೋದು, ವ್ಯಾಲ್ಯೂವನ್ನು ಕಂಡುಹಿಡಿಬಹುದು. ಹೇಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಸಾಮಾನ್ಯವಾಗಿ ನಾವು 3 ಡಿಜಿಟ್ ನಂಬರು ಪ್ರಾರಂಭ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ 100ರಿಂದ 3 ಡಿಜಿಟ್ ನಂಬರ್ ಪ್ರಾರಂಭ ಆಗುತ್ತೆ. ಅಲ್ಲಿಗೆ 7ರಿಂದ ಭಾಗವಾಗುವ ಸಂಖ್ಯೆ ಮೊದಲು ಪ್ರಾರಂಭ ಆಗೋದು ಯಾವುದರಿಂದ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ 105 ಇದೆಯಲ್ಲ, ಇದು 7ರಿಂದ ಭಾಗ ಆಗುತ್ತೆ. ಹಾಗೆ ಇದರ ಮುಂದುವರೆದ ಸಂಖ್ಯೆಗಳನ್ನು ನೀವು ಬರೀತಾ ಹೋದರೆ 105ಗೆ +7 ಆ್ಯಡ್ ಮಾಡಿದ್ರೆ ಅಂದರೆ 112 ಬರುತ್ತೆ. ಮತ್ತೆ ಪ್ಲಸ್ ಆ್ಯಡ್ ಮಾಡಿದರೆ 119 ಬರುತ್ತೆ. ಅಪ್ ಟು ಕೊನೆಯ 3 ಡಿಜಿಟ್ ನಂಬರ್ ಯಾವುದು ಅಂದರೆ ವಿ ನೋ ದಟ್ 999. ಹಾಗಿದ್ಮೇಲೆ
999 7ರಿಂದ ಭಾಗ ಆಗುವ ಸಂಖ್ಯೆ 999 ಭಾಗ ಆಗಲ್ಲ, ಬಟ್ ಅದ್ರ ಹಿಂದ್ಗಡೆ ಬರ್ತಾ ಹೋದಾಗ 994 ಇದೆಯಲ್ಲ, ಇದು 7ರಿಂದ ಭಾಗವಾಗುವ ಸಂಖ್ಯೆ. ಹಾಗಾಗಿ ನೀವು ಇದನ್ನು ನಾವು ಎ ಅಂತ ತಗೊಂಡು ಇದನ್ನು AN ಅಂತ ತಗೊಂಡು ಡಿಫರೆನ್ಸ್ ಕಾಮನ್ ಡಿಫರೆನ್ಸನ್ನು ನಾವು 7 ಅಂತ ತಗೊಂಡು AN ಫಾರ್ಮುಲಾ ಹಾಕಿದ್ರಿ ಅಂದರೆ AN = A + n - 1 × D ಫಾರ್ಮುಲಾ. ಇಲ್ಲಿ ಎ ಅಂತ ಹೇಳಿದ್ರೆ AN ಅಂತ ಹೇಳಿದ್ರೆ ಏನು, 994 = A ಅಂದರೆ 105 + n - 1 × D ಅಂತ ಹೇಳಿದ್ರೆ 7. ಇದನ್ನು 105 ಈ ಕಡೆ ತೊಗೊಂಬಂದ್ರೆ 994 - 105 ದಟ್ ಈಸ್ ಈಕ್ವಲ್ ಟು 7 × n ಮಾಡಿದ್ರೆ 7n ಬರುತ್ತೆ, 7 × 1 ಮಾಡಿದ್ರೆ 7 ಬರುತ್ತೆ. ಈಗ 994 - 105 ಮಾಡ್ತೀರಾ, ಆಗ ನಿಮಗೆ 889 ಬರುತ್ತೆ. -7 ಈ ಕಡೆ ಬಂದರೆ +7 ಆಗುತ್ತೆ, ದಟ್ ಈಸ್ ಈಕ್ವಲ್ ಟು 7n. ಈಗ 889ಗೆ 7 ಆ್ಯಡ್ ಮಾಡಿದಾಗ ನೀವು 896 ಅಂತ ಬರಿಬೋದು, ದಟ್ ಈಸ್ ಈಕ್ವಲ್ ಟು 7n. ಈಗ 7ರಿಂದ ಇದನ್ನು ಭಾಗಾಕಾರ ಮಾಡ್ತಾ ಬಂದರೆ 7 1s 7 ಬರುತ್ತೆ, ಹಾಗೆಯೇ 7 2s 14 ಬರುತ್ತೆ, ನೆಕ್ಸ್ಟ್ 7 8s ಬರುತ್ತೆ, 56 ಆಗುತ್ತೆ. ಸೊ ದ್ಯಾಟ್ ದ ವ್ಯಾಲ್ಯೂ ಆಫ್ n ಈಸ್ 128 ಅಂತ ಹೇಳಿದ್ರೆ ಅದರ ಅರ್ಥ ಆ ಒಂದು ಸೀಕ್ವೆನ್ಸಲ್ಲಿ ಅಂದರೆ 3ರಿಂದ ಭಾಗವಾಗುವ ಒಟ್ಟು 3 ಅಂಕಿಯ ಸಂಖ್ಯೆಗಳೆಷ್ಟು ಅಂದರೆ ಅದು 128. ಸೊ ದ್ಯಾಟ್ ಆಪ್ಷನ್ 3ನಲ್ಲಿ ಆ ಒಂದು ಆನ್ಸರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ 3ಯಲ್ಲಿ ಒಂದು ಆಪ್ಷನ್ 3 ನೀವು ಆನ್ಸರ್ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 62. ದ HCF and LCM of two numbers are 11 and 385 respectively. If one number is lies between 75 and 125, then that number is ಅಂತ ಕೊಟ್ಟಿದ್ದಾರೆ. ಕ್ವಶನ್ ವೆರಿ ಸಿಂಪಲ್. HCF 11 ಮತ್ತು LCM 385 ಹೊಂದಿರುವ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ 75ರಿಂದ 125 ಮಧ್ಯೆ ಇದೆ. ಹಾಗಿದ್ರೆ ಆ ಸಂಖ್ಯೆ ಯಾವುದು ಕ್ವಶನ್. ಸೊ ಇದನ್ನ ನೀವು ಹೇಗೆ ಮಾಡ್ಬೋದು ನೋಡ್ತಾ ಹೋದ್ರೆ, ಸೊ ನಮಗೆ ಒಂದು ಫಾರ್ಮುಲಾ ಗೊತ್ತು, ಏನಪ್ಪಾ ಅಂದ್ರೆ H × L = A × B. ಇದ್ರ ಪ್ರಕಾರ H ಅಂದ್ರೆ HCF, L ಅಂದ್ರೆ LCM, A × B ಅಂದ್ರೆ ಎರಡು ಸಂಖ್ಯೆಗಳನ್ನು ನಾವು ಪ್ರಾಡಕ್ಟ್ ಮಾಡಿದಾಗ HCF ಮತ್ತು LCM ನ ಪ್ರಾಡಕ್ಟು ಎರಡು ಸಂಖ್ಯೆಗಳ ಪ್ರಾಡಕ್ಟು ಸಮ ಇರುತ್ತೆ ಅಂತ. ಇದರ ಆಧಾರದ ಮೇಲೆ HCF ಅವರೇ ಕೊಟ್ಟಿದ್ದಾರೆ 11 ಅಂತೇಳಿ, LCM ಕೊಟ್ಟಿದ್ದಾರೆ ಎಷ್ಟು ಅಂತಂದ್ರೆ 385 ಅಂತೇಳಿ, ದಟ್ ಈಸ್ ಈಕ್ವಲ್ ಟು A × B ಅಂತ ನಾವು ತಗೊಂಡಿವಿ ಅಂದ್ರೆ ಇದರ ಅರ್ಥ ಇಲ್ಲಿ ವೆರಿ ಸಿಂಪಲ್. ಏನಪ್ಪಾ ಅಂದ್ರೆ 11 × 385 ಇದೆ ಅಂದ್ರೆ ಇದರಲ್ಲಿ A ನಲ್ಲಿ 11 ಇರುತ್ತೆ. ಯಾಕೆಂದ್ರೆ HCF ಅಂದ್ರೆ ಎರಡು ಸಂಖ್ಯೆಗಳಲ್ಲೂ ಕೂಡ ಕಾಮನ್ ಆಗಿರುವಂತ ಸಂಖ್ಯೆನ ನಾವು ತಗೊಂಡ್ರೆ A ಅಂತ ಹೇಳಿದ್ರೆ ಅದರಲ್ಲಿ 11 ಅಂತಕ್ಕಂಥದ್ದು ಸಂಖ್ಯೆ ಇರುತ್ತೆ, ಜೊತೆಗೆ B ನಲ್ಲೂ ಕೂಡ 11 ಅಂತಕ್ಕಂಥ ಸಂಖ್ಯೆ ಇರುತ್ತೆ. ಇದರ ಆಧಾರದ ಮೇಲೆ ನೀವು 11 ಒಂದು ಕಡೆ ಮಲ್ಟಿಪ್ಲೈ ಮಾಡ್ತೀರಾ, 385 ಈ 11 ಅನ್ನು ಈ ಕಡೆ ತಗೊಂಡ್ಬಂದ್ರೆ ಡಿವೈಡೆಡ್ ಬೈ 11 ಆಗುತ್ತೆ. ಅದರ ಅರ್ಥ A × B. ಈಗ ನೀವು 11 ಇಂದ 385 ಅನ್ನು ಭಾಗಾಕಾರ ಮಾಡಿದ್ರೆ 35 ಬರುತ್ತೆ. ಈ 35 ಅನ್ನು ನಾವು A × B ರೂಪದಲ್ಲಿ ಬರೆದಾಗ 35 ಅನ್ನು A × B ರೂಪದಲ್ಲಿ ನಾವು ಬರೆದ್ವಿ ಅಂತ ಹೇಳಿದ್ರೆ ಏನಂತ ಬರಿಬೋದು, ಒಂಚೂರು ನೋಡ್ತಾ ಹೋಗ್ರಿ. ಈಗ 35 ಇದೆಯಲ್ವಾ, ಇದನ್ನು ನಾವು 5 × 7 ಅಂತ ಬರಿಬೋದು. ಆಗ ಏನು ಬರುತ್ತೆ, 35 ಬರುತ್ತೆ. ಇಲ್ಲಿ ನಾವು 11 ಕಾಮನ್ ತೆಗೆದಿದ್ದೀವಲ್ಲ, ಹಾಗಾಗಿ 5 ಇರುವ ಜಾಗದಲ್ಲಿ × 11 ಮಾಡ್ರಿ, ಹಾಗೇನೆ 7 ಇರುವ ಜಾಗದಲ್ಲಿ × 11 ಮಾಡಿದ್ರೆ ನಿಮಗೆ ಇವೆರಡೂ ಸಂಖ್ಯೆಗಳ ಪ್ರಾಡಕ್ಟಿಗೆ ಸಮ ಬರುತ್ತೆ. ಇದರ ಆಧಾರದ ಮೇಲೆ 5 × 11 ಮಾಡಿದ್ರೆ ಏನು ಬರುತ್ತೆ, 55 ಬರುತ್ತೆ. ಹಾಗೇನೆ 7 × 11 ಮಾಡಿದ್ರೆ 77 ಬರುತ್ತೆ. ಸುಲಭವಾಗಿ ಹೇಳ್ಬೋದು 55 ಅನ್ನೋದು ಒಂದು ಸಂಖ್ಯೆ, 75 ಅನ್ನೋದು ಒಂದು ಸಂಖ್ಯೆ. ಈ ಎರಡು ಸಂಖ್ಯೆಗಳ HCF 11, ಈ ಎರಡು ಸಂಖ್ಯೆಗಳ LCM 385. ಸೊ ಹಾಗಿದ್ಮೇಲೆ ಅವ್ರು ಕೊಟ್ಟಿದ್ದಾರೆ ಒಂದು ಕ್ವಶನ್, ಏನಪ್ಪಾ ಅಂತ ಹೇಳಿದ್ರೆ 75 ಮತ್ತು 125 ಮಧ್ಯೆ ಇರುವ ಸಂಖ್ಯೆ ಯಾವುದು ಇವೆರಡರಲ್ಲಿ. ಸೊ ಇವೆರಡರಲ್ಲಿ ಯಾವ್ದು ಬರುತ್ತೆ ಅಂದ್ರೆ ದಟ್ ಈಸ್ 77. ಸೊ ದಟ್ ಆಪ್ಷನ್ 2ರಲ್ಲಿ 77 ಕೊಟ್ಟಿದ್ದಾರೆ. ಸೊ ಆಪ್ಷನ್ 2 ನೀವು ಆನ್ಸರ್ನಾಗಿ ಹೇಳಬೇಕಾಗತ್ತೆ. ಹಾಗೆ ನೆಕ್ಸ್ಟ್ 63rd ಕ್ವಶನ್ ಹೇಳುತ್ತೆ, ದ ಚಾರ್ಜಸ್ ಆಫ್ ಎ ಹೈರ್ಡ್ ಕಾರ್ ಆರ್ ₹4 per kilometer ಫಾರ್ ದ ಫಸ್ಟ್ 60 kilometer, ₹5 per kilometer ಫಾರ್ ದ ನೆಕ್ಸ್ಟ್ 60 kilometer, and ₹8 for every 5 kilometer for the further journey. If the balance amount left over with Mahesh is 1/4 of what he paid towards the charges of the hired car for traveling 320 kilometer, how much money did he have initially with him ಅಂತ ಕೊಟ್ಟಿದ್ದಾರೆ. ಕ್ವಶನ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಒಬ್ಬ ಕಾರಿಗೆ ಬಾಡಿಗೆ ಕೊಡ್ತಾ ಇದ್ದಾನೆ ಅಂದ್ರೆ
ಏನು ಮೊದಲಿಗೆ ಅಂತ ಹೇಳಿದ್ರೆ ಪ್ರಾರಂಭದಲ್ಲಿ ಮೊದಲ 60 ಕಿಲೋಮೀಟ್ರಿಗೆ 4 ರೂಪಾಯಿ ಚಾರ್ಜು, ನೆಕ್ಸ್ಟ್ 60 ಕಿಲೋಮೀಟ್ರಿಗೆ 5 ರೂಪಾಯಿ ಚಾರ್ಜು, ಇನ್ನು ನೆಕ್ಸ್ಟು ಉಳಿದಂತೆ 5 ಕಿಲೋಮೀಟರ್ಗೆ ಪ್ರತಿ 5 ಕಿಲೋಮೀಟ್ರಿಗೆ 8 ರೂಪಾಯಿ ಚಾರ್ಜು. ಹಾಗಿದ್ಮೇಲೆ ನೆಕ್ಸ್ಟ್ ಏನು ಹೇಳ್ತಾರೆ ಇಲ್ಲಿ ಅಂದರೆ, ಇಫ್ ದ ಬ್ಯಾಲೆನ್ಸ್ ಅಮೌಂಟ್ ಲೆಫ್ಟ್ ಓವರ್ ವಿತ್ ಮಹೇಶ್ ಈಸ್ 1/4 ವಾಟ್ ಹಿ ಪೇಡ್. ಇದಿಷ್ಟಕ್ಕೂ ಸೇರಿ ಅವ್ನು ದುಡ್ಡು ಕೊಡ್ತಾನೆ ಕಾರ್ ಡ್ರೈವರಿಗೆ, ಬಾಡಿಗೆ ದುಡ್ಡು. ಅವನಿಗೆ ಬಾಡಿಗೆ ದುಡ್ಡು ಕೊಟ್ಟ ನಂತರದಲ್ಲಿ ಏನು ಉಳಿಯುತ್ತೆ ಅದು ಏನಾಗಿರುತ್ತೆ ಅಂದರೆ 1/4 ಆಫ್ ವಾಟ್ ಹಿ ಪೇಡ್ ಟುವರ್ಡ್ಸ್ ದ ಚಾರ್ಜಸ್ ಆಫ್ ದ ಹೈರ್ಡ್. ಅವನಿಗೆ ಕಾರಿನವನಿಗೆ ಕೊಟ್ಟಿರ್ತಕ್ಕಂಥ ದುಡ್ಡು ಎಷ್ಟು ಕೊಟ್ಟನೋ ಬಾಡಿಗೆ, ಅದರ 4/1 ದುಡ್ಡು ಉಳಿತದೆ. ಸೊ ಅವನು ಒಟ್ಟು 320 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದಾನೆ ಅಂದಮೇಲೆ ಕ್ವಶನ್ ನೋಡ್ರಿ, ಹೌ ಮಚ್ ಮನಿ ಡಿಡ್ ಹಿ ಹ್ಯಾವ್ ಇನಿಷಿಯಲಿ ವಿತ್ ಹಿಮ್. ಹಾಗಿದ್ರೆ ಪ್ರಾರಂಭದಲ್ಲಿ ಅವನ ಹತ್ತಿರ ಎಷ್ಟು ಹಣ ಇತ್ತು ಅನ್ನೋದು ಕ್ವಶನ್. ಇದಕ್ಕೆ ನೀವು ಆನ್ಸರ್ ಹೇಳಬೇಕು ಅಂತಂದರೆ ನೋಡಿ, ಕ್ವಶನ್ ಹೇಳುವ ಪ್ರಕಾರವಾಗಿ ಅವರು ಟ್ರಾವೆಲ್ ಮಾಡಿರುವ ಒಟ್ಟು ಡಿಸ್ಟೆನ್ಸು 320 ಕಿಲೋಮೀಟರ್. ಚಾರ್ಜ್ ಬಂದ್ಬಿಟ್ಟು ಫಸ್ಟ್ 60 ಕಿಲೋಮೀಟ್ರಿಗೆ 4 ರೂಪಾಯಿ ಚಾರ್ಜು. ಅದ್ರ ಪ್ರಕಾರವಾಗಿ ಎಷ್ಟಾಗುತ್ತೆ ಅಂದರೆ 240 ರೂಪಾಯಿ ಆಗುತ್ತೆ. ನೆಕ್ಸ್ಟ್ 60 ಕಿಲೋಮೀಟ್ರಿಗೆ 5 ರೂಪಾಯಿ ಚಾರ್ಜು. ಅದ್ರ ಪ್ರಕಾರವಾಗಿ ಎಷ್ಟು ಬರುತ್ತೆ? 300 ರೂಪೀಸ್ ಬರುತ್ತೆ. ಇನ್ನು ಉಳಿದಂತೆ ಟೋಟಲ್ 320 ಕಿಲೋಮೀಟ್ರಲ್ಲಿ ಆಲ್ರೆಡಿ 60 + 60 120 ಕಿಲೋಮೀಟರ್ ಹೋಯಿತು ಅಂದರೆ ಇನ್ನು 200 ಕಿಲೋಮೀಟರ್ ಉಳಿತು. ಆ 200 ಕಿಲೋಮೀಟ್ರಿಗೆ ಪ್ರತಿ ಕಿಲೋಮೀಟ್ರಿಗೆ 5 ರೂಪಾಯಿ, ಪ್ರತಿ 5 ಕಿಲೋಮೀಟ್ರಿಗೆ 8 ರೂಪಾಯಿ. ಅದ್ರ ಪ್ರಕಾರ ಅದನ್ನು ನಾವು 200 ಡಿವೈಡೆಡ್ ಬೈ 5 × 8 ಮಾಡ್ತೀವಿ. ಆಗ ನೀವು 5ನಿಂದ 200 ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ? 5ಇಂದ 200 ಭಾಗಾಕಾರ ಮಾಡಿದ್ರೆ ನೋಡಿ, ಇಲ್ಲಿ 5 4s 20 ಬರೋದ್ರಿಂದ 40 ಬರುತ್ತೆ. ದೆನ್ 40 × 8 ಮಲ್ಟಿಪ್ಲೈ ಮಾಡಿದ್ರಿ ಅಂದರೆ ನೀವು 320 ರೂಪೀಸ್ ಬರುತ್ತೆ. ಅಲ್ಲಿಗೆ ಅವನು ಕಾರಿನವನಿಗೆ ಬಾಡಿಗೆ ಕೊಟ್ಟಂಥ ಒಟ್ಟು ಹಣ ಎಷ್ಟಾಗತ್ತೆ ಅಂದರೆ ನೋಡಿ, ಇಲ್ಲಿ 240 + 300 ರೂಪೀಸನ್ನು ಆ್ಯಡ್ ಮಾಡಿದ್ರೆ 540 + 320 ಆ್ಯಡ್ ಮಾಡಿದ್ರೆ 860 ರೂಪೀಸ್ ಆಯಿತು. ಎಷ್ಟಾಯಿತು? 860 ರೂಪೀಸ್. ಈಗ ಅವನ ಹತ್ರ ಇನ್ನೆಷ್ಟು ದುಡ್ಡು ಉಳಿದಿದೆ ಅಂತ ಕೊಟ್ಟಿದ್ದಾರೆ. ಸೊ ಇನ್ನೆಷ್ಟು ದುಡ್ಡು ಉಳಿದಿದೆ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ, ಅವನಿಗೆ ಎಷ್ಟು ಹಣ ಕೊಟ್ಟಿದ್ದಾನೆ ಅದರ 4/1 ದುಡ್ಡು ಉಳಿದಿದೆ ಅಂತ. ಅಂದರೆ ಕಾಲು ಭಾಗ ಮಾತ್ರ ಅವನ ಹತ್ರ ದುಡ್ಡು ಉಳಿದಿದೆ, ಬಾಡಿಗೆ ಕೊಟ್ಟಿರುವುದರ ಕಾಲು ಭಾಗ. ಅಲ್ಲಿಗೆ 1/4 ಆಫ್ 860 ಅಂತ ಬರ್ಕೊಳ್ಬೋದು ಅದನ್ನು. ಅದ್ರ ಪ್ರಕಾರ 1/4 × 860 ಮಲ್ಟಿಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ, ಭಾಗಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 215 ಬರುತ್ತೆ. ಇದು ಕೊನೆಗೆ ಉಳಿದಂಥ ದುಡ್ಡು. ಹಾಗಿದ್ಮೇಲೆ ಅವನಿಗೆ ಪ್ರಾರಂಭದಲ್ಲಿ ಅವನ ಹತ್ರ ಎಷ್ಟು ದುಡ್ಡು ಇತ್ತು ಅಂದರೆ, ಕಾರ್ ಡ್ರೈವರ್ಗೆ ಕೊಟ್ಟಂತಹ ದುಡ್ಡು ಜೊತೆಗೆ ಎಕ್ಸ್ಟ್ರಾ ಉಳಿದಿರುವಂಥ ದುಡ್ಡನ್ನು ಕೂಡಬೇಕಾಗತ್ತೆ. ಅದ್ರ ಪ್ರಕಾರ 860ಕ್ಕೆ 215 ನೀವು ಕೂಡಿ ಹೇಳಿದ್ರಿ ಅಂದರೆ 1075 ರೂಪೀಸ್ ಬರುತ್ತೆ. 1075 ರೂಪಾಯಿ. ಈಗ ಅಂದರೆ ಪ್ರಾರಂಭದಲ್ಲಿ ಇವನು ಟ್ರಾವೆಲ್ ಮಾಡಲಿಕ್ಕಿಂತ ಮುಂಚೆ ಪ್ರಾರಂಭದಲ್ಲಿ ಅವನ ಹತ್ರ ಇರ್ತಕ್ಕಂಥ ದುಡ್ಡು 1075. ಸೊ ದಟ್ ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. ಹಾಗೆ 64th ಕ್ವಶನ್ನು, ಎ ಸಮ್ ಆಫ್ ರೂಪೀಸ್ 750 ಈಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ A, B, C and D in such a manner that A gets as much as B and C together. B gets rupees 125 more than C and D gets as much as C. What is A's share ಅಂತ ಕೊಟ್ಟಿದ್ದಾರೆ. ಅಲ್ಲಿ 750 ರೂಪಾಯಿ ಇದೆ, ಅದನ್ನು 3 ಜನಕ್ಕೆ ಹಂಚಿದ್ದಾರೆ. ಇದ್ರ ಪ್ರಕಾರ ಇಲ್ಲಿ ಒಟ್ಟು 750 ರೂಪಾಯಿಯನ್ನು A, B, C, D ಅಂತಕ್ಕಂಥ 3 ಜನಕ್ಕೆ ಹಂಚಲಾಗಿದೆ ಅಂತ ತಿಳ್ಕೊಂಡ್ರೆ, ಯಾವ ರೀತಿ ಹಂಚಿದ್ದಾರೆ ಅಂದರೆ, ಎ ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ, ಎ ಗೆಟ್ ಆಸ್ ಮಚ್ ಆಸ್ ಬಿ ಆ್ಯಂಡ್ ಸಿ. ಅಂದರೆ ಬಿ ಆ್ಯಂಡ್ ಸಿಗೆ ಇಬ್ಬರಿಗೂ ಸೇರಿ ಎಷ್ಟು ಕೊಟ್ಟಿರ್ತಾರೋ ಅದರಷ್ಟು ಎ ತೊಗೊಂಡಿದ್ದಾನೆ. ಹಾಗೆ ಬಿಗೆ 125 ರೂಪಾಯಿ ಸಿಗಿಂತ ಜಾಸ್ತಿ ಬಂದಿದೆ. ಜೊತೆಗೆ ಡಿ ಅಂತಕ್ಕಂಥವ್ನು ಏನು ಮಾಡಿದ್ದಾನೆ ಅಂತ ಹೇಳಿದ್ರೆ ಸಿನಷ್ಟೇ ತೊಗೊಂಡಿದ್ದಾನೆ. ಹಾಗಿದ್ಮೇಲೆ ಎನ ಹತ್ತಿರ ಇರುವಂಥ ಹಣ ಎಷ್ಟು ಅನ್ನೋದು ಕ್ವಶನ್. ಇದಕ್ಕೆ ನೀವು ಆನ್ಸರ್ ಹೇಗೆ ಹೇಳ್ಬೋದು? ಸೊ ಫಸ್ಟು ನಾವು ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಎನ ಹತ್ತಿರ ಇರುವಂಥ ಹಣ. ಈಗ ಮೊದಲನೇದಾಗಿ ನಾವು ಸಿನ ಹತ್ತಿರ ಎಕ್ಸ್ ಅನ್ನುವಷ್ಟು ದುಡ್ಡಿದೆ ಅಂತ ತಿಳ್ಕೊಳ್ಳೋಣ. ಜೊತೆಗೆ ಸಿ ಮತ್ತು ಡಿ ಇಬ್ಬರಲ್ಲೂ ಅಷ್ಟೇ ದುಡ್ಡಿರುತ್ತೆ ಅಂತ ಕೊಟ್ಟಿದ್ದಾರೆ. ಅದರ ಪ್ರಕಾರ ಡಿನ ಹಣ ಎಕ್ಸ್ ಅಂತ ತಗೊಳ್ಳೋಣ. ಬಿನ ಹತ್ತಿರ ಎಷ್ಟು ದುಡ್ಡು ಇರುತ್ತಪ್ಪ ಅಂತ ಹೇಳಿದ್ರೆ, ಸಿನ ಹತ್ತಿರ ಎಷ್ಟು ದುಡ್ಡು ಇರುತ್ತೋ ಅದಕ್ಕಿಂತ 125 ರೂಪಾಯಿ ಜಾಸ್ತಿ. ಅಂದರೆ ಅದರ ಪ್ರಕಾರ ಎಕ್ಸ್ + 125. ಅದೇ ರೀತಿ ಎನ ಹತ್ತಿರ ಎಷ್ಟು ದುಡ್ಡು ಇರುತ್ತೆ ಅಂದರೆ, ಬಿ ಮತ್ತು ಸಿ ಇಬ್ಬರ ಹತ್ತಿರ ಇರುವಷ್ಟು ದುಡ್ಡು ಇರುತ್ತೆ. ಇಬ್ಬರು ಹತ್ರನ ಸೇರಿಸಿ ಹೇಳಬೇಕಾಗತ್ತೆ. ಬಿನ ಹತ್ತಿರ ಎಕ್ಸ್ + 125, ಸಿನ ಹತ್ತಿರ ಎಕ್ಸ್. ಅದ್ರ ಪ್ರಕಾರ ಏನಾಯಿತು? 2x + 125. ಇದು ಬಿ ಎನ ಹತ್ತಿರ ಇರುವಂಥ ಹಣ. ಅಲ್ಲಿಗೆ ನೀವು ಟೋಟಲ್ ಮಾಡಿದಾಗ ಒಟ್ಟು ಜನರು ಎಷ್ಟು ಅಂತ ಹೇಳಿದ್ರೆ 4 ಜನ ಅಲ್ವಾ? ಎ ಪ್ಲಸ್ 4 ಜನ. ಅದ್ರ ಪ್ರಕಾರ ಎ + ಬಿ + ಸಿ + ಡಿ = 750 ಅಂತ ನೀವು ತಗೊಂಡು
ಎ ಅಂದರೆ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ 2x + 125 ಇದೆ. ಬಿ ಅಂದರೆ ಎಷ್ಟು ತೊಗೊಳ್ಬೇಕು ನೀವು, x + 125 ತೊಗೊಳ್ಬೇಕು. ಸಿ ಅಂತ ಹೇಳಿದ್ರೆ ಎಷ್ಟು, ಎಕ್ಸು. ಡಿ ಅಂದರೂ ಕೂಡ ಎಕ್ಸು. ಅಲ್ಲಿಗೆ ಟೋಟಲ್ 750 ಬರುತ್ತೆ. ಓಕೆನಾ. ಇದ್ರ ಪ್ರಕಾರವಾಗಿ ನೀವು 2x + x + x ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 2 1 3 1 4 1 5 ಟೋಟಲ್ 5x ಆಯಿತು. ಈಗ ಇಲ್ಲಿ 750 ಬರ್ಕೊಂಡು 125 + 125 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ 250 ಬರುತ್ತೆ. ಅದನ್ನು ಈಕ್ವಲಿಂದ ಆ ಕಡೆ ಕಳಿಸ್ರಿ, -250 ಆಗುತ್ತೆ. ಆಗ ನಿಮ್ಮ ಆನ್ಸರು 5x = 500. 5ಇಂದ 100 500 ಭಾಗಾಕಾರ ಮಾಡಿದ್ರೆ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ, 100 ರೂಪೀಸ್ ಬಂತು. ಅವ್ರು ಕೇಳಿರೋದು ಏನು ಅಂತ ಹೇಳಿದ್ರೆ ಏನ ಹತ್ತಿರ ಇರುವಂಥ ಹಣ ಎಷ್ಟು. ಸೊ ಏನ ಹತ್ತಿರ ಇರುವಂಥ ಹಣ ಎಷ್ಟು ಅಂತ ಅಲ್ಲೇ ಕೊಟ್ಟಿದ್ದಾರೆ. ಎ ಅಂದರೆ ಏನು, B + C ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಬಿ ಅಂತ ಹೇಳಿದ್ರೆ ಎಷ್ಟು, x + 125 + C ಅಂದರೆ ಎಕ್ಸು. ಅಲ್ಲಿಗೆ x + x ಅಂದರೆ 2x + 125 ಆಗುತ್ತೆ. ಅದ್ರ ಪ್ರಕಾರ ಎ = 2 × x ಅಂತ ಹೇಳಿದ್ರೆ ಎಷ್ಟು ಬಂದಿದೆ, ಇಲ್ಲಿ 100 ಬಂದಿದೆ + 125. ದೆನ್ ಎ = 2 × 100 ಮಾಡಿದ್ರೆ 200 + 125 ಅನ್ನು ಆ್ಯಡ್ ಮಾಡಿದಾಗ ಎಷ್ಟು, ಟೋಟಲ್ 325 ರೂಪೀಸ್ ಬರುತ್ತೆ. ಇದು ಏನ ಹತ್ತಿರ ಇರುವಂಥ ಹಣ. ಸೊ ಏನ ಹತ್ತಿರ ಇರುವಂಥ ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ, ದಟ್ ಈಸ್ 325. ಆಪ್ಷನ್ 1 ಈಸ್ ದ ರೈಟ್ ಆನ್ಸರ್. And the next question, 65th question is, a general wishes to draw up his 36,581 soldiers in the form of a solid square ಆಗಬೇಕದು. After arranging them, he found that some of them are left over. How many are left ಅಂತ ಕೊಟ್ಟಿದ್ದಾರೆ. ಇದರ ಅರ್ಥ 36,581 ಜನ ಸೋಲ್ಜರ್ಸನ್ನು ಸ್ಕ್ವೇರ್ ರೂಪದಲ್ಲಿ ನಿಲ್ಲಿಸಿದಾಗ ಇನ್ನೂ ಸ್ವಲ್ಪ ಜನ ಉಳ್ಕೊಳ್ತಾರೆ. ಎಷ್ಟು ಜನ ಉಳ್ಕೊಳ್ತಾರೆ ಅನ್ನೋದು ಕೇಳಿದ್ದಾರೆ. ಇದಕ್ಕೆ ನಮಗೆ ಆನ್ಸರ್ ಬೇಕು ಅಂತ ಹೇಳಿದ್ರೆ ವೆರಿ ಸಿಂಪಲ್. ನಾವೇನು ಮಾಡಬೇಕಾಗತ್ತೆ ಅಂದರೆ √36,581 ಅನ್ನು ಕಂಡುಹಿಡ್ಕೋಬೇಕು. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗದೆ ಇರೋದ್ರಿಂದ ಇದರ ಸ್ಕ್ವೇರ್ ರೂಟ್ ಕಂಡುಹಿಡಿದ್ರಿ ಅಂದರೆ ನಾವು ಅಪ್ರಾಕ್ಸಿಮೇಟ್ಲಿ 190.26 ಬರುತ್ತೆ, 191.26 ಬರುತ್ತೆ. ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು, ಪರ್ಫೆಕ್ಟ್ ಸ್ಕ್ವೇರ್ ಬರಬೇಕಂದ್ರೆ 191 ಅನ್ನು ಸ್ಕ್ವೇರ್ ಮಾಡಬೇಕು. 191 ಅನ್ನು ಸ್ಕ್ವೇರ್ ಮಾಡಿದ್ರಿ ಅಂದರೆ ಆ್ಯಕ್ಚುಯಲ್ ಆಗಿ ನಿಮಗೆ ಆನ್ಸರ್ ಏನು ಬರುತ್ತೆ ಅಂದರೆ 36,481 ಬರುತ್ತೆ. ಅಲ್ಲಿಗೆ ಇಲ್ಲಿ 36,581 ಇದೆ ಅಂತ ಹೇಳಿದ್ರೆ ಇವೆರಡರ ಮಧ್ಯೆ ಡಿಫ್ರೆನ್ಸ್ ಎಷ್ಟಿದೆ, 100 ಡಿಫ್ರೆನ್ಸ್ ಇದೆ. ಇದರ ಅರ್ಥ ಆ ಒಂದು ಸೋಲ್ಜರ್ಸನ್ನು ಸ್ಕ್ವೇರ್ನ ರೂಪದಲ್ಲಿ ನಿಲ್ಲಿಸಿದ ನಂತರ ಉಳಿಯುವಂಥ ಒಟ್ಟು ಸೋಲ್ಜರ್ಸ್ಗಳ ಸಂಖ್ಯೆ ಎಷ್ಟು ಅಂದರೆ 100. ಸೊ ದಟ್ ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್ 65th ಕ್ವಶನ್ಗೆ. ಹಾಗೇನೆ 66th ಕ್ವಶನ್, ಇಫ್ ABC is equal to 1, then 1/1 + A + B raised to -1 plus 1/1 + B + C raised to -1 plus 1/1 + C + A raised to -1 is ಅಂತ ಕೊಟ್ಟಿದ್ದಾರೆ. ಇದರ ಬೆಲೆ ಏನು ಬರುತ್ತೆ? ಈಗ ನಾವು ಇದನ್ನು ಕಂಡುಹಿಡಿಬೇಕು ಅಂದರೆ ABC is equal to 1 ಅನ್ನು ತಗೊಂಡು ಈ ಪ್ರತಿಯೊಂದು ಪದಗಳ ಬೆಲೆಗಳನ್ನು ಕಂಡುಹಿಡ್ಕೊಂಡಾಗ ಕೂಡಿದಾಗ ನಮಗೆ ಆನ್ಸರ್ ಸಿಗುತ್ತೆ. ಅದ್ರ ಪ್ರಕಾರ ನೋಡಿ, ಇಲ್ಲಿ ABC is equal to 1 ಅಂತ ಇದೆ. ಈಗ ನಾವು ಸಿ ಬೇಕು ಅಂದರೆ ಎ ಪಿನ ಆ ಕಡೆ ಕಳಿಸ್ರಿ, ನಿಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ 1/AB ಆಗುತ್ತೆ. ಹಾಗಿದ್ರೆ C raised to -1 ಅಂತ ಹೇಳಿದ್ರೆ ನೀವು ಬರೀ AB ಅಂತ ಬರ್ಕೊಳ್ಬೋದು. ಅದೇ ರೀತಿಯಲ್ಲಿ B raised to -1 ಇತ್ತು ಅಂದರೆ ಏನಂತ ಬರ್ಕೊಳ್ತೀರಾ, ಇಲ್ಲಿ B raised to -1 ಇರೋ ಜಾಗದಲ್ಲಿ 1/B ಅಂತ ಹೇಳ್ಬೋದು, ಅಥವಾ ಇದನ್ನ A raised to -1 ಅಂತೇಳಿ ಕೂಡ ಹೇಳ್ತೀವಿ. ಸೊ ಇಲ್ಲಿ ಇವೆ ಕೊಟ್ಟಿರುವ ಪದಗಳು, ಇವು ಮೂರು ಪದಗಳನ್ನು ಒಂದೊಂದಾಗಿ ನಾವು ತಗೊಂಡು ಫಸ್ಟ್ ಟರ್ಮಿನಲ್ಲಿ ನೀವು 1/1 + A + B raised to -1 ಅನ್ನ ಬದಲಾಗಿ ನಾವೇನಂತ ಬರ್ಕೊಳ್ಬೋದು ನೋಡ್ರಿ, ಇಲ್ಲಿ 1/1 + A + B raised to -1 ಅಂತ ಹೇಳಿದ್ರೆ ಏನಿದೆ, ಇಲ್ಲಿ A raised to -1 ಇದೆ ತಾನೆ, ಅಥವಾ 1/B ಅಂತ ತಗೊಳ್ತೀವಿ ತಾನೆ ಅದನ್ನ. ಅದ್ರ ಪ್ರಕಾರವಾಗಿ ನಾವು ಇಲ್ಲಿ 1/B ಅಂತ ತಗೊಂಡು B ಇಂದ ಇದು ಎರಡು ಪದಗಳಿಗೆ LCM ತಗೊಂಡಾಗ ನಮಗೆ ಫೈನಲ್ ಆನ್ಸರ್ 1/1 + C + 1/1 + AB + 1 ಬರುತ್ತೆ. ಇದು ಮೊದಲನೇ ಪದ. ಇದೇ ರೀತಿಯಲ್ಲಿ ಈ ಪದವನ್ನು ತಗೊಂಡಾಗ 1/1 + B + C raised to -1 ಇರೋ ಜಾಗದಲ್ಲಿ AB ಹಾಕ್ತೀರಾ. ನೆಕ್ಸ್ಟ್ ಇದರಲ್ಲೂ ಕೂಡ A raised to -1 ಇರೋ ಜಾಗದಲ್ಲಿ 1/B ಹಾಕ್ಬೋದು ತಾನೆ ನಾವು. ಅದ್ರ ಪ್ರಕಾರ ನೋಡಿ, ಇಲ್ಲಿ ನೀವು ಮೂರನೇ ಪದ ಏನಾಗುತ್ತೆ ಅಂದರೆ 1/1 + C + A raised to -1 ಅಂದರೆ 1/A. ಇದಿಷ್ಟನ್ನು ನೀವು ಮೇಲ್ಗಡೆ AB ಇಂದ ಮಲ್ಟಿಪ್ಲೈ ಮಾಡಿ, ಕೆಳಗಡೆ AB ಇಂದ ಮಲ್ಟಿಪ್ಲೈ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ನ
ಏನು ಬರುತ್ತೆ ಆನ್ಸರು? 1 ಇಂಟು ಎ ಬಿ ಮಾಡಿದ್ರೆ ಎ ಬಿ ಬರುತ್ತೆ, ಡಿವೈಡೆಡ್ ಬೈ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ 1 ಇಂಟು ಎ ಬಿ ಮಾಡಿದ್ರೆ ಎ ಬಿ ಬರುತ್ತೆ, ಎ ಬಿ ಇಂಟು ಸಿ ಮಾಡಿದ್ರೆ ಎ ಬಿ ಸಿ ಬರುತ್ತೆ, ಪ್ಲಸ್ 1/a ಇಂಟು ಎ ಬಿ ಮಾಡಿದ್ರೆ ಬರೀ ಬಿ ಮಾತ್ರ ಉಳ್ಕೊಳ್ಳುತ್ತೆ. ಈಗ ಎ ಬಿ ಸಿ ಇರುವ ಜಾಗದಲ್ಲಿ ನೀವೇನಾದರೂ 1 ಹಾಕಿದ್ರಿ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಬಿ ಪ್ಲಸ್ 1 ಪ್ಲಸ್ ಬಿ ಆಗುತ್ತೆ. ಮೂರೂ ಪದಗಳನ್ನು ನೋಡಿದಾಗ ನ್ಯೂಮರೇಟ್ರಲ್ಲಿ 1 ಇದೆ. ಓಕೆ, ಹಾಗೆಯೇ ನೆಕ್ಸ್ಟ್ ಡಿನಾಮಿನೇಟರ್ಗಳಲ್ಲಿ ಇಲ್ಲಿ ಮಾತ್ರ ಎ ಬಿ ಇದೆ. ಡಿನಾಮಿನೇಟರ್ ಎಲ್ಲವೂ ಕೂಡ ಸೇಮ್ ಬರ್ತಾ ಇದೆ, 1 ಪ್ಲಸ್ ಎ ಬಿ ಪ್ಲಸ್ 1 ಪ್ಲಸ್ ಬಿ ಪ್ಲಸ್ ಎ ಬಿ. ಓಕೆ, ಈ ರೀತಿನಲ್ಲಿ ಇದರ ಆಧಾರದ ಮೇಲೆ ನೀವೇನು ಹೇಳ್ಬೋದು ಅಂತಕ್ಕಂಥದ್ದನ್ನು ನೋಡೋದಾದ್ರೆ, ಈಗ ಇ ಈಸ್ ಈಕ್ವಲ್ ಟು ಈ ರೀತಿ ತಗೊಳ್ರಿ, ಪ್ರತಿ ಪದಗಳನ್ನು ನೀವು ಕೂಡ್ತಾ ಹೋಗ್ರಿ. ಮೊದಲನೇ ಪದ ಏನಿದೆ ಅಂತ ಹೇಳಿದ್ರೆ ಬಿ ಬೈ ಬಿ ಪ್ಲಸ್ ಎ ಬಿ ಪ್ಲಸ್ 1 ಇದೆ. ಓಕೆ, ಹಾಗೆಯೇ ಎರಡನೇ ಪದ ಏನಿದೆ ಅಂತ ಹೇಳಿದ್ರೆ 1/1 ಪ್ಲಸ್ ಬಿ ಪ್ಲಸ್ ಎ ಬಿ ಇದೆ. ಅದೇ ರೀತಿಯಲ್ಲಿ ಆ್ಯಕ್ಚುಲಿ ಇಲ್ಲಿ ಬಿ ಬರುತ್ತೆ, ಈ ಬಿ ಮೇಲ್ಗಡೆ ಬಂದಾಗ ಪ್ಲಸ್ ಇನ್ನೊಂದು ಪದ ಏನು ಬರುತ್ತೆ ಅಂತ ಹೇಳಿದ್ರೆ ಎ ಬಿ ಬೈ ಎ ಬಿ ಪ್ಲಸ್ 1 ಪ್ಲಸ್ ಬಿ. ಮೂರಕ್ಕೂ ಡಿನಾಮಿನೇಟರ್ ಸೇಮ್ ಇರೋದ್ರಿಂದಾಗಿ ಮೂರರ ಡಿನಾಮಿನೇಟರ್ನ ಕೆಳಗಡೆ ಬಿ ಪ್ಲಸ್ ಎ ಬಿ ಪ್ಲಸ್ 1 ಅಂತ ಬರ್ಕೊಂಡು ಮೇಲ್ಗಡೆ ನ್ಯೂಮರೇಟರ್ಗಳನ್ನು ಆ್ಯಡ್ ಮಾಡಿದ್ರಿ ಅಂದರೆ ಬಿ ಪ್ಲಸ್ 1 ಪ್ಲಸ್ ಎ ಬಿ ಬರುತ್ತೆ. ಇವುಗಳಲ್ಲಿ ನ್ಯೂಮರೇಟರ್ ಏನಿದೆಯೋ ಡಿನಾಮಿನೇಟರ್ ಅದೇ ಇರೋದ್ರಿಂದಾಗಿ ಫೈನಲ್ ಆಗಿ ನಿಮಗೆ ಆನ್ಸರ್ ಏನು ಬರುತ್ತೆ? 1 ಬರುತ್ತೆ. ಸೊ ದಟ್ ಕೊಟ್ಟಂಥ ಆಪ್ಷನ್ಗಳಲ್ಲಿ ನೀವು ಆಪ್ಷನ್ 1ರಲ್ಲಿ 1 ಅಂತ ಕೊಟ್ಟಿದ್ದಾರೆ. ಸೊ ದಟ್ ಆಪ್ಷನ್ 1 ಸರಿಯಾದ ಉತ್ತರ ಅಂತೇಳಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ 2012ರ HSTR ಎಕ್ಸಾಮ್ ಪೇಪರಿಗೆ ಸಂಬಂಧಪಟ್ಟಂತಹ ಪೇಪರ್ 2ನ ಮ್ಯಾಥಮೆಟಿಕ್ಸ್ ಕ್ವಶನ್ಸು 51ರಿಂದ 66ರವರೆಗೂ ಇರುವಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದರ ಮುಂದುವರಿದ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.